Welcome to our Paatashala. Today we'll be discussing Kolala Jogi Gadya, written by Panje Mangesharaya. Tili kannada, Class 7. ಪಾಠ ಪ್ರವೇಶ. ಕತೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ? ನೀವು ಹಲವು ಕತೆಗಳನ್ನು ಕೇಳಿರಬಹುದು. Who doesn't like stories? You would have heard many stories. ಕೆಲವರು ಅದೇ ಕತೆಗಳನ್ನು ಕಲಾತ್ಮಕ ರೂಪದಲ್ಲಿ ಹೊಸ ಮೆರಗನ್ನು ನೀಡಿ ಹೇಳುತ್ತಾರೆ. ಸೊ ಸಮ್ ಪೀಪಲ್ ಸೇಮ್ ಓಲ್ಡ್ ಸ್ಟೋರಿ ದೇ ವಿಲ್ ಪ್ರೆಸೆಂಟ್ ಇನ್ ಅ ನ್ಯೂ ಮ್ಯಾನರ್. ಸೊ ಇನ್ ಅ ವೆರಿ ಕ್ರಿಯೇಟಿವ್ ಮ್ಯಾನರ್ ದೇ ವಿಲ್ ಪ್ರೆಸೆಂಟ್ ದ ಸ್ಟೋರಿ. ಅದೊಂದು ರೀತಿಯ ಸೃಜನಶೀಲ ಕಾರ್ಯವು ಹೌದು. ಇಟ್ಸ್ ಅ ವೆರಿ ಕ್ರಿಯೇಟಿವ್ ವರ್ಕ್. ಅಂತಹ ಹಲವು ಕತೆಗಳನ್ನು ಕನ್ನಡದಲ್ಲಿ ಮರುಸೃಷ್ಟಿಯಾಗಿದೆ. ಸೊ ಲೈಕ್ ದಿಸ್ ಮೆನಿ ಸ್ಟೋರೀಸ್ ಆರ್ ರೀಕ್ರಿಯೇಟೆಡ್ ಇನ್ ಕನ್ನಡ. ನೀವು ಕಿಂದರಿ ಜೋಗಿ ಕಥೆಯನ್ನು ಕೇಳಿರಬಹುದು. ಸೊ ಯು ಹ್ಯಾವ್ ಹರ್ಡ್ ದ ಸ್ಟೋರಿ ಆಫ್ ಕಿಂದರ ಜೋಗಿ. ಅದೇ ಕತೆ ಇಲ್ಲಿ ಹೊಸ ಮೆರಗನ್ನು ಪಡೆದಿದೆ. ಸೊ ದ ಸೇಮ್ ಸ್ಟೋರಿ ಆಫ್ ಕಿಂದರ ಜೋಗಿ ಈಸ್ ಗಾಟ್ ಅ ನ್ಯೂ, ಇಟ್ ಇಸ್ ಪ್ರೆಸೆಂಟೆಡ್ ಇನ್ ಅ ನ್ಯೂ ಸ್ಟೈಲ್. ಸೊ ಹೊಸ ಮೆರಗು ಅನ್ನು ಪಡೆದಿದೆ. ಅದರ ವಿಶೇಷವೇನು? ನೀವೇ ಓದಿರಿ. ಸೊ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಸ್ಟೋರಿ? You only read, they are saying. So this is Pata Pravesha. So in Pata Pravesha they are saying we would have heard many stories, and most of the stories are again recreated with a new touch, and in a very creative manner they are presenting the same old story in a new manner. So like that, this lesson also is one of that. ಕನ್ನಡ ನಾಡಿನಲ್ಲಿ ಇಳಿಯೂರು ಎಂಬ ಊರು ಇತ್ತು. So in Kannada Nadu, there was one place, Uru, one place was there, and the name of that place was Iliyuru. ಕೆಲವು ವರ್ಷಗಳ ಹಿಂದೆ, that is some many years back, ಅಲ್ಲಿ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು. So many years back, in this place called Iliyuru, they had this problem of rats, and it was very much. ಬಹಳ ಹೆಚ್ಚಾಯಿತು. So this problem was too much. About the rats. So how bad was the problem? That is described over here. ಅಡಿಗೆ ಮನೆಯಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವುವು. So in the ಅಡಿಗೆ ಮನೆ, that is in the kitchen, if people keep ತುಪ್ಪ, that is ghee, ಬೆಣ್ಣೆ, butter, ಮೊಸರು, ದಟ್ ಈಸ್ ಅ ಬಟರ್ ಮಿಲ್ಕ್, ಕರ್ಡ್, ಮೊಸರುಗಳನ್ನು, ದಟ್ ಈಸ್ ಅ ಕರ್ಡ್, ನೆಲವುಗಳಲ್ಲಿ ಇಟ್ಟರು. ನೆಲವುಗಳು ಮೀನ್ಸ್ ದ ಹ್ಯಾಂಗ್ ಆನ್ ದಿ ರೂಫ್, ಇಟ್ಟರು. ಸೊ ಈವನ್ ಇಫ್ ದೇ ಕೀಪ್ ಇಟ್ ಲೈಕ್ ದ್ಯಾಟ್, ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು, ಸೊ ದಿಸ್ ರ್ಯಾಟ್ಸ್ ಹೌ ದೇಸ್ ಟು ಕಮ್, ಸಾಲು ಸಾಲಾಗಿ ಮೀನ್ಸ್ ಇನ್ ಅ ಲೈನ್ ದೇಸ್ ಟು ಕಮ್, ಲೈನ್ ಆಫ್ಟರ್ ಲೈನ್ ದೇಸ್ ಟು ಕಮ್, ಇಳಿದು ಬಂದು ಅವನ್ನು ತಿಂದು ಬಿಡುವು. ದೇಸ್ ಟು ಈಟ್ ಆಲ್ ದ್ಯಾಟ್. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ, ದಟ್ ಈಸ್ ಅ ಸ್ಮಾಲ್ ಚಿಲ್ಡ್ರನ್ ಸಿಟ್ ಟು ಹ್ಯಾವ್ ಫುಡ್. ಊಟಕ್ಕೆ ಕುಳಿತರೆ, ಇಫ್ ದೇ ಸಿಟ್ ಡೌನ್ ಟು ಹ್ಯಾವ್ ಫುಡ್, ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. Now what is happening here? When small children sit on the floor to eat, ಒಂದು ತುತ್ತನ್ನು ಬಾಯಿಗೆ ಎತ್ತಿ. What is one tuttu? One tuttu is one handful of rice when they pick from the plate and eat, and when they go for the second handful of rice, within that time ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ, ಸೊ ವಿದಿನ್ ದಟ್ ಟೈಮ್ ಬಟ್ಟಲು ಬರಿದಾಗುತ್ತಿತ್ತು. Their plate used to be empty. Means so many rats used to come and finish off that from their plate. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು, ಸೊ ಪಲ್ಯ ಮೀನ್ಸ್ ವೆಜಿಟೇಬಲ್, ಬಡಿಸಲಿಕ್ಕೆ ಮೀನ್ಸ್ ಟು ಸರ್ವ್, ಬಂದ ಅಡಿಗೆಯವನು ಇಸ್ ಅ ಕುಕ್, ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ, ಸೊ ಮೀನ್ಸ್ ಆಫ್ಟರ್ ಹಿ ಸರ್ವ್ಸ್ ದ vegetable in the plate, that is a cook, and he goes into the kitchen to bring another vessel filled with rice. ಪಾತ್ರೆಯನ್ನು ತರುವಷ್ಟರಲ್ಲಿ, ಬಿಫೋರ್ ಹಿ ಗೆಟ್ಸ್ ದಟ್ ವೆಸಲ್, ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು
ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಸೊ ದೀಸ್ ರ್ಯಾಟ್ಸ್, ಬೈ ದ ಟೈಮ್ ದ ಕುಕ್ serves the vegetable and goes back to get the rice vessel used to be half the quantity, because that is arevasi, they used to become half the quantity. ಇಲಿಗಳು ಮುತ್ತಿಕೊಂಡು means they used to crowd around that vessel and they used to eat off the rice, and only half vessel of rice will remain over there. ಖಾಲಿ ಮಾಡುತ್ತಿದ್ದವು. So they used to empty that also. ಒಂದು ಮನೆಯಲ್ಲಿ ಆಳು ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆಯ ಬಾಗಿಲನ್ನು ಹಾಕಿದನು. ಸೊ ಇನ್ ಒನ್ ಹೌಸ್ ಆಳು ಮೀನ್ಸ್ ಅ ಸರ್ವೆಂಟ್. ಹಾಸಿಗೆಯನ್ನು ಹಾಸಿ, ಹಿ ಸ್ಪ್ರೆಡ್ಸ್ ದ ಬೆಡ್ ಇನ್ ದ ಬೆಡ್ರೂಮ್, ಮಲಗುವ ಕೋಣೆಯ ಬಾಗಿಲನ್ನು ಹಾಕಿದನು. ಸೊ ಹಿ ಸ್ಪ್ರೆಡ್ಸ್ ದ ಬೆಡ್ ಆ್ಯಂಡ್ ಇನ್ ದ ಬೆಡ್ರೂಮ್ ಆ್ಯಂಡ್ ಹಿ ಕ್ಲೋಸಸ್ ದ ಡೋರ್. ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ, ಸೊ ಅಲ್ಲಿ ಮಲಗಲಿಕ್ಕೆ ಮೀನ್ಸ್ ಟು ಸ್ಲೀಪ್, ವೆನ್ ದ ಹೌಸ್ ಪೀಪಲ್ ಕಮ್, ಮನೆಯವರು ಬರುವಷ್ಟರಲ್ಲಿ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದರಿಬಿಟ್ಟಿದ್ದವು. So by the time the house people come to sleep on that bed, what was to happen? The rats, ಇಲಿಗಳು, they used to destroy the bed. Now how they used to destroy the bed? ಹಾಸಿಗೆಯ ಬಟ್ಟೆಯನ್ನು ಕಡಿದು, they will bite the cloth on the bed. So ಹಾಸಿಗೆಯ ಬಟ್ಟೆಯನ್ನು ಕಡಿದು means bite them. ಅದರೊಳಗಿನ ಹತ್ತಿಯನ್ನು, ಸೊ ಇನ್ ದ ಬೆಡ್ ಕಾಟನ್ ವಿಲ್ ಬಿ ದೇರ್, ಸೊ ದೇ ಯೂಸ್ ಟು ಬೈಟ್ ದ ಕ್ಲಾತ್, pull out the cotton and spread it all over the room. ಅದರೊಳಗಿನ ಹತ್ತಿಯನ್ನು means that cotton that was inside the bed, ಕೋಣೆಯಲ್ಲಿ ಚದರಿಬಿಟ್ಟಿದ್ದವು. Spread it around the room. ಇನ್ನೊಂದು ಮನೆಯಲ್ಲಿ, that is in another house, ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದರು. ಸೊ ಇನ್ ಅನದರ್ ಹೌಸ್ ದೇ ಡಿಸೈಡೆಡ್, ಓಕೆ ವಿಲ್ ಗೋ ಟು ದಿ ಟೆಂಪಲ್ ಟುಡೇ. Okay, so there was a utsava in the temple. It's one celebration, festival in the temple, and let's go and see that temple festival. Means they decided, ನಿಶ್ಚಯಿಸಿದರು. ಪೆಟ್ಟಿಗೆಯೊಳಗಿನ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನೇ ಧರಿಸಿಕೊಳ್ಳತೊಡಗಿದರು. ಸೊ ನಾವು ದೇ ಗೋ ಓಪನ್ ದ ಸೂಟ್ ಕೇಸ್, ಪೆಟ್ಟಿಗೆ ಒಳಗಿನ ಬಟ್ಟೆ. ಸೊ ದೇ ಹ್ಯಾವ್ ಕ್ಲೋತ್ಸ್ ಇನ್ಸೈಡ್ ದ ಸೂಟ್ ಕೇಸ್ ಆ್ಯಂಡ್ ದೇ ವಿಲ್ ಟೇಕ್ ಔಟ್ ದ ಕ್ಲೋತ್. ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನೇ ಧರಿಸಿಕೊಳ್ಳತೊಡಗಿದರು. ಸೊ ದೇ ಟೇಕ್ ಔಟ್ ದೇ ಆರ್ ನೈಸ್ ಗುಡ್ ಕ್ಲೋತ್ಸ್ ಔಟ್ಸೈಡ್ ಆ್ಯಂಡ್ ಒನ್ ಬೈ ಒನ್ ದೇ ಆರ್ ವೇರಿಂಗ್ ದೆಮ್. ಓಕೆ, ಒಂದೊಂದನ್ನೇ ಒನ್ ಬೈ ಒನ್ ಧರಿಸಿಕೊಳ್ಳತೊಡಗಿದರು. ದೇ ಸ್ಟಾರ್ಟೆಡ್ ವೇರಿಂಗ್. ಅಷ್ಟರಲ್ಲಿ ವಿದಿನ್ ದ ಟೈಮ್ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ಸೊ ದ ರ್ಯಾಟ್ menace was so much that when they keep the clothes, a set of clothes outside, and when they start wearing one by one, in that meantime the rats used to come and destroy the rest of the clothes over there. ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ಸೊ ಈವನ್ ವೆನ್ ಪೀಪಲ್ ವೆ ಸ್ಲೀಪಿಂಗ್ ಇನ್ ದ ನೈಟ್, ರಾತ್ರಿಯಲ್ಲಿ ಮಲಗಿದವರ, ಸೊ ವೆನ್ ಪೀಪಲ್ ವೆ ಸ್ಲೀಪಿಂಗ್ ಇನ್ ದ ನೈಟ್, ಕೈಕಾಲುಗಳ, ಕೈ ಮೀನ್ಸ್ ಹ್ಯಾಂಡ್, ಕಾಲು ಮೀನ್ಸ್ ಫೀಟ್, ಚರ್ಮವನ್ನು, ಚರ್ಮ ಮೀನ್ಸ್ ಸ್ಕಿನ್ ಆಫ್ ದಿಯರ್ ಹ್ಯಾಂಡ್ ಆ್ಯಂಡ್ ಲೆಗ್ಸ್ ಕೂಡ ಇಲಿಗಳು ಹರಿತವಾದ ಮೀನ್ಸ್ ಶಾರ್ಪ್ ಹಲ್ಲುಗಳಿಂದ, ಹಲ್ಲು ಈಸ್ ಟೀತ್. ಸೊ ರ್ಯಾಟ್ಸ್ ವಿತ್ ದೇರ್ ಶಾರ್ಪ್ ಟೀತ್ಸ್ ಕತ್ತರಿಸಿ ಬಿಡುತ್ತಿದ್ದವು. ಸೊ ದೇ used to tear their skin, means these rats used to bite their hands and legs when they were sleeping. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಳುತ್ತಿದ್ದವು. ಸೊ ಮಾಡಿನ ಮೀನ್ಸ್ ರೂಫ್. ಓಕೆ, ಸೊ ದೀಸ್ ರ್ಯಾಟ್ಸ್ ಯೂಸ್ ಟು ಡಿಸ್ಟ್ರಾಯ್ ದ ರೂಫ್ ಆಲ್ಸೋ.
ಓಕೆ, ಕತ್ತರಿಸಿದರಿಂದ ಆಲ್ ದ್ಯಾಟ್ ರೂಫ್ ಸಪೋರ್ಟ್ಸ್ ಆ್ಯಂಡ್ ಆಲ್ ದೇ ವುಡ್ ಹ್ಯಾವ್ ಡಿಸ್ಟ್ರಾಯ್ಡ್. ಸೊ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವು. ಸೊ ಇಟ್ ಲುಕ್ ಲೈಕ್ ಆ್ಯಸ್ ದೋ ದ ರೂಫ್ ಮೈಟ್ ಎನಿ ಟೈಮ್ ಫಾಲ್ ಆನ್ ದೇರ್ ಹೆಡ್. ಸೊ ಲೈಕ್ ದಿಸ್ ಇಟ್ ವಾಸ್ ಹ್ಯಾಂಗಿಂಗ್, ಜೋಳುತ್ತಿದ್ದವು, ಹ್ಯಾಂಗಿಂಗ್. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಳೆಗಳಂತೆ ಕಾಣುತ್ತಿದ್ದವು. ಸೊ ದೀಸ್ ರ್ಯಾಟ್ಸ್ ಡಿಂಟ್ ಈವನ್ ಲೀವ್ ಎನಿ ಫರ್ನಿಚರ್ ಇನ್ ದಿಯರ್ ಹೌಸ್. ಸೊ ಕಿಟಕಿ ಬಾಗಿಲುಗಳ ಮೀನ್ಸ್ ವಿಂಡೋಸ್ ಆ್ಯಂಡ್ ಡೋರ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ವುಡ್, ರೈಟ್? ದೇ ವುಡ್ ಹ್ಯಾವ್ ಡಿಸ್ಟ್ರಾಯ್ಡ್ ದೆಮ್, ದೇ ವುಡ್ ಹ್ಯಾವ್ ಬಿಟ್ ದೆಮ್. ಸೊ ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು, ದ ವುಡ್ ಯೂಸ್ ಟು ಲುಕ್ ಲೈಕ್ ಅ ಸ್ಪೈಡರ್ಸ್ ವೆಬ್, ಬಲೆಗಳಂತೆ, ಲೈಕ್ ಅ ನೆಟ್, ಮೀನ್ಸ್ ಸೋ ಮೆನಿ ಹೋಲ್ಸ್ ವೆ ದೇರ್ ಆನ್ ದಿಸ್ ವಿಂಡೋಸ್ ಆ್ಯಂಡ್ ಡೋರ್ಸ್. ಬಲೆಗಳಂತೆ ಕಾಣುತ್ತಿದ್ದವು, ಮೀನ್ಸ್ ದಿಸ್ ಟು ಲುಕ್ ಲೈಕ್ ಅ ನೆಟ್. ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು. Now the rats were causing so much problem, no? So what did the people do? They bought ಬೋನುಗಳು. ಬೋನುಗಳು means the rat traps. ಈ ಇಲಿಗಳನ್ನು ಹಿಡಿಯಬೇಕೆಂದು ದೇ ವಾಂಟೆಡ್ ಟು ಕ್ಯಾಚ್ ದೀಸ್ ರ್ಯಾಟ್ಸ್. ಊರಿನವರು ಮೀನ್ಸ್ ದ ಪೀಪಲ್ ಆಫ್ ದ್ಯಾಟ್ ವಿಲೇಜ್ ಬೋನುಗಳನ್ನು ತರಿಸಿದರು. ದೇ ಬಾಟ್ ಆಲ್ ದ ರ್ಯಾಟ್ ಟ್ರ್ಯಾಪ್ಸ್ ಓವರ್ ದರ್. ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟವು. These rats, what they used to do? They used to bite off the wires of that rat trap. So ಕಡಿದು ಬಿಟ್ಟಿದ್ದವು, they bite that. So this also didn't work, rat traps didn't work. So what did the people do next? The people started bringing ಬೆಕ್ಕು, ನಾಯಿಗಳನ್ನು ಜನರು ಸಾಕಿದರು. Now these people started having cats and dogs as pets in their house. ಓಕೆ, ಸೊ ಸಾಕಿದರು, ಬೆಕ್ಕು ನಾಯಿಗಳನ್ನು ಸಾಕಿದರು. ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ದೀಸ್ ರ್ಯಾಟ್ಸ್ ವೆ ವೆರಿ ಸ್ಮಾರ್ಟ್. ವಾಟ್ ದೀಸ್ ರ್ಯಾಟ್ಸ್ ಯೂಸ್ ಟು ಡೂ? ದೇ ಯೂಸ್ ಟು ಎಸ್ಕೇಪ್ ಫ್ರಮ್ ದಿ ರ್ಯಾಟ್ಸ್ ಆ್ಯಂಡ್ ದಿ ಡಾಗ್ಸ್. ಸೊ ಬೆಕ್ಕು ನಾಯಿಗಳಿಗೆ ಸಿಗದೆ, ಸೊ ದ ಕ್ಯಾಟ್ಸ್ ಆ್ಯಂಡ್ ದ ಡಾಗ್ಸ್ ಕುಡಂಟ್ ಕ್ಯಾಚ್ ದೆಮ್, ದೇ ಯೂಸ್ ಟು ಎಸ್ಕೇಪ್ ಫ್ರಮ್ ದೆಮ್. ಸೊ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು. ಸೊ ಬಿಕಾಸ್ ಲೈಕ್ ದಿಸ್ ದೇ ಕುಡಂಟ್ ಕ್ಯಾಚ್ ದಿ ರ್ಯಾಟ್ಸ್, ಸೊ ದ ರ್ಯಾಟ್ಸ್ ವೆ ಕಾಸಿಂಗ್ ಸೋ ಮಚ್ ಆಫ್ ಟ್ರಬಲ್ ಫಾರ್ ದೆಮ್ ಇನ್ ದಿಯರ್ ಲೈಫ್. ಸೊ ದೇ ವೇರ್ ಆಲ್ ಹ್ಯಾವಿಂಗ್ ಅ ಟಫ್ ಟೈಮ್. ಬಹಳ ಕಷ್ಟಪಟ್ಟರು. ಸೊ ಪೀಪಲ್ ಆಫ್ ದಟ್ ವಿಲೇಜ್ ವೆ ಹ್ಯಾವಿಂಗ್ ಅ ವೆರಿ ಟಫ್ ಟೈಮ್. ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಆ ಊರಿನ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. ಸೊ ನಾವು ದ ಪೀಪಲ್ ವೇರ್ ಹ್ಯಾವಿಂಗ್ ಅ ಬಿಗ್ ಪ್ರಾಬ್ಲಮ್ ಆಫ್ ದಿಸ್ ರ್ಯಾಟ್. ಸೊ ದೇ ಕುಡಂಟ್ ಡೂ ಎನಿಥಿಂಗ್. ದ rat trap didn't work, cats didn't work, dogs didn't work, nothing was working, and this rat problem was not getting solved. So what they did, they went to the head of that village, okay, and they had a meeting. ಸೊ ಕಡೆಗೆ ಒಂದು ದಿನ ಫೈನಲಿ ಒನ್ ಡೇ ಊರಿನ ಜನರೆಲ್ಲ ಆ ಊರಿನ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. ಸೊ ಗೌಡ ಈಸ್ ಒನ್ ಹೆಡ್ ಆಫ್ ದ ವಿಲೇಜ್. ಓಕೆ, ದೇ ಹ್ಯಾಡ್ ಅ ಮೀಟಿಂಗ್, ಸಭೆ ಸೇರಿದರು. ಸೊ ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ, ಸೊ ಫಾರ್ ಅ ಲಾಂಗ್ ಟೈಮ್, ಬಹಳ ಹೊತ್ತು ಎವ್ರಿಬಡಿ ವಾಸ್ ಥಿಂಕಿಂಗ್, ಆಲೋಚನೆ ಮಾಡಿದ ಮೇಲೆ ಈ ಅವಾಂತರದಿಂದ ತಪ್ಪಿಸುವವರಿಗೆ 200 ರೂಪಾಯಿ ಚಿನ್ನದ ಕಡವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು. ಸೊ ಆಲ್ವೇಸ್ ಥಿಂಕಿಂಗ್ ವಾಟ್ ಟು ಡೂ ಅಬೌಟ್ ದಿಸ್ ರ್ಯಾಟ್ಸ್, ಹೌ ಟು ಗೆಟ್ ರಿಡ್ ಆಫ್ ದಿಸ್ ರ್ಯಾಟ್ಸ್. ದೇ ಥಾಟ್ ಆಲೋಚನೆ ಮಾಡಿ ಫಾರ್ ಅ ಲಾಂಗ್ ಟೈಮ್. ಸೊ ದೇ ಕೇಮ್ ಟು ಅ ಡಿಸಿಷನ್. ಆ್ಯಂಡ್ ವಾಟ್ ವಾಸ್ ಅ ಡಿಸಿಷನ್? ಸೊ ಹೂವೆವರ್ ಹೆಲ್ಪ್ಸ್ ಅಸ್ ಟು ಗೆಟ್ ರಿಡ್ ಆಫ್ ದಿಸ್ ರ್ಯಾಟ್. ಸೊ ಈ ಅವಾಂತರದಿಂದ ತಪ್ಪಿಸುವವರಿಗೆ what they used to give, they will give one reward for that person. You know, that reward was 200 ರೂಪಾಯಿಯ ಚಿನ್ನದ ಕಡವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು. ಸೊ 200 ರೂಪಾಯಿ, 200 ರೂಪಾಯಿ ಮೀನ್ಸ್ ವಾಟ್? ಇಟ್ ಈಸ್ 200. ಓಕೆ, 200 rupees, 200 rupees ವರ್ತ್ ಚಿನ್ನದ ಕಡವನ್ನು. ಚಿನ್ನ is a gold. Kada is something like this which they wear, a thick bangle on the hand. Okay,
ಸೊ ಚಿನ್ನದ ಕಡವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು. ಸೊ ನಾವು ದ ಗೇವ್ ಅ ಪ್ರೈಸ್. Whoever helps us to get rid of this rat, we will give them 200 rupees worth golden kada. ಎಲ್ಲರೂ ಆದೀತೆಂದು ಒಪ್ಪಿದರು. ಎವ್ರಿಬಡಿ ಅಗ್ರೀಡ್. ಓಕೆ ವಿ ಅಗ್ರಿ ಫಾರ್ ದ್ಯಾಟ್. ಆ ಸಮಯದಲ್ಲಿ ಅಟ್ ದಟ್ ಟೈಮ್ ಅಲ್ಲಿ ಒಬ್ಬ ಜೋಗಿ ಬಂದನು. ದೇರ್ ಒನ್ ಜೋಗಿ ಕೇಮ್. Jogi is a spiritual person, like one saint, a monk. Okay, so that time one monk came to that place. ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವುದಿಲ್ಲ. ಸೊ ದಿಸ್ jogi is to not stay in one place. Okay, he is to roam. ಯಾವಾಗಲೂ ಆಲ್ ದ ಟೈಮ್ ಒಂದೇ ಊರಿನಲ್ಲಿ ಇರುವುದಿಲ್ಲ. ಇನ್ ಒನ್ ಪ್ಲೇಸ್ ಓನ್ಲಿ ಹಿ ಡಸಂಟ್ ಸ್ಟೇ. ಅವನಿಗೆ ಮನೆ ಮಾರು ಇರಲಿಲ್ಲ. ಸೊ ಹಿ ಡಿಂಟ್ ಹ್ಯಾವ್ ಅ ಹೌಸ್. ಹಗಲೆಲ್ಲ ತಿರುಪೆ ಎತ್ತುವನು. ಸೊ ಇನ್ ದ ಡೇ ಟೈಮ್, ಹಗಲು ಮೀನ್ಸ್ ಡೇ ಟೈಮ್. ಇನ್ ದ ಡೇ ಟೈಮ್ ಹಿ ಈಸ್ ಟು ಬೆಗ್. ಸೊ ತಿರುಪೆ ಎತ್ತುವನು ಮೀನ್ಸ್ ಹಿ ಈಸ್ ಟು ಬೆಗ್. ಒಂದು ಮರದ ನೆಳಲಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು. ಸೊ ಒಂದು ಮರದ ನೆಳಲಲ್ಲಿ ಮೀನ್ಸ್ ಇನ್ ದ ಶೇಡ್ ಆಫ್ ಒನ್ ಟ್ರೀ he is to cook his food. ಅನ್ನ ಬೇಯಿಸಿ ಊಟ ಮಾಡುವನು. he is to cook the food under the shade of a tree and eat. ರಾತ್ರಿಯಾದೊಡನೆ as soon as it becomes dark in the night, ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು. so he is to sleep under the tree when it is night time. ಬೆಳಕು ಹರಿದ ಕೂಡಲೇ as soon as it becomes morning, as soon as the sun rises, ಹೊರಟು ಇನ್ನೊಂದು ಊರಿಗೆ ಹೋಗುವನು. ಸೊ he is to get ready and go to the next village. So he was not staying in one place. So in this para they are talking about the monk, that is a jogi, and how his lifestyle is. So he doesn't stay in one place. In the daytime he will beg, he will cook under the shade of a tree, and he'll sleep under the tree in the night, and the next day he'll go off to the next place, next village. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ದೇರ್ ವಾಸ್ ನೋ ಕ್ಲಾತ್ ಆನ್ ಹಿಸ್ ಬಾಡಿ. ಉಡಲಿಕ್ಕೆ ಅರಿವೆ ಇರಲಿಲ್ಲ. ಸೊ ದೇರ್ ವಾಸ್ ನೋ ಕ್ಲೋತ್ಸ್ ಆನ್ ಹಿಮ್ ಟು ವೇರ್. ಸೊ ವಾಟ್ ಹೀಸ್ ಟು ಹೌ ಹೀಸ್ ಟು ಡ್ರೆಸ್ ಅಪ್. ಒಂದು ಹುಲಿಯ ತೊಗಲನ್ನು. ಸೊ ತೊಗಲು ಮೀನ್ಸ್ ಅ ಸ್ಕಿನ್ ಆಫ್ ಅ ಟೈಗರ್. ಸೊ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. ಹೀಸ್ ಟು ರ್ಯಾಪ್ ದ ಟೈಗರ್ ಸ್ಕಿನ್ around his waist. ಸೊಂಟ means waist. ಸುತ್ತಿಕೊಳ್ಳುತ್ತಿದ್ದನು. he is to wrap it around his waist. ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು. another he is to put on his shoulder. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಸೊ at night he used to spread that tiger skin only, and he used to sleep on that. So here you can see that he's wrapped one tiger skin around his waist, and he's put one tiger skin on his shoulders. So hegalu means shoulder over here. ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು. ಕೊಳಲು means a flute, and this flute was made up of bamboo stick. Bidirina means bamboo, and kolalu means flute. So he had one flute made up of bamboo. ಅದನ್ನು ಬಾರಿಸುತ್ತಾ ಅವನು ಮನೆ ಮನೆಗೆ ತಿರುಗುವನು. ಸೊ he is to play that flute and go from house to house. ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ. Whoever heard that music of that flute, they used to give something or the other to him. Without giving, they will not leave him. ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು. ಸೊ ದಿಸ್ ಕೊಳಲ ಜೋಗಿ ಮೀನ್ಸ್ ದ ಮಾಂಕ್ ಹೂ ವಾಸ್ ಪ್ಲೇಯಿಂಗ್ ದ ಫ್ಲೂಟ್. ಹಿ ಕೇಮ್ ಟು ದಟ್ ಗೌಡಾಸ್ ಹೌಸ್. ಓಕೆ, ಚಾವಡಿ ಇಸ್ ಅ ಪ್ಲೇಸ್ ವೇರ್ ದ ವಿಲೇಜಸ್ ಹ್ಯಾವ್ ಅ ಮೀಟಿಂಗ್ ದೇರ್. ಸೊ ಕೂಡಿದವರನ್ನು ಕಂಡರು. ಹಿ ಸಾ ಆಲ್ ದ ಪೀಪಲ್ ಹ್ಯಾವಿಂಗ್ ಅ ಮೀಟಿಂಗ್ ಇನ್ ದ ಗೌಡಾಸ್ ಪ್ಲೇಸ್. ಅವರ ಮಾತನ್ನು ಕೇಳಿ ತಾನು ಈ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು. ಸೊ ಹಿ ಹರ್ಡ್ ದೆಮ್ ಟಾಕಿಂಗ್ about the problems of the rat and all that, and also the prize what they were giving to whoever helps them to get rid of the rat. So he heard all that and he agrees that I will
ಹೆಲ್ಪ್ ಯು ಟು ಗೆಟ್ ರಿಡ್ ಆಫ್ ದಿ ರ್ಯಾಟ್ಸ್. ಸೊ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು. ಸೊ ಹಿ ಅಗ್ರೀಡ್, ಐ ವಿಲ್ ಹೆಲ್ಪ್ ಯು ವಿತ್ ದಿಸ್ ಪ್ರಾಬ್ಲಮ್. ಅವನ ಮಾತನ್ನು ಯಾರು ಮೊದಲು ನಂಬಲಿಲ್ಲ. ಸೊ ನೋ ಬಡಿ ಬಿಲೀವ್ಡ್ ಹಿಮ್. ನಂಬುವುದು ಮೀನ್ಸ್ ಬಿಲೀವಿಂಗ್. ಸೊ ಯಾರು ಮೊದಲು ನಂಬಲಿಲ್ಲ. ಅಟ್ ಫಸ್ಟ್ ನೋ ಬಡಿ ಬಿಲೀವ್ಡ್ ಹಿಮ್. ಅವನು ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸಲು ತೊಡಗಿದನು. ಸೊ ಅವನು ಒಂದು ವಿಚಿತ್ರ ರೀತಿಯಿಂದ, ಇನ್ ಅ ವೆರಿ ಸ್ಟ್ರೇಂಜ್ ವೇ, ಹಿ ಯೂಸ್ ಟು ಪ್ಲೇ ದ್ಯಾಟ್ ಫ್ಲೂಟ್. He started in a very strange way, he started playing that flute. ಯಾರೂ ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ. ಸೊ nobody had heard such a strange music till then. Nobody had heard a music like that till then. ಆದರೆ ಅವನು ಬಾರಿಸುತ್ತಿದ್ದ ಹಾಗೆ. ಸೊ ಬಟ್ ಆಸ್ he was playing the flute, what happened? ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತು ಬಂದು ಸೇರಿದವು. ಸೊ ಆಸ್ he was playing that flute, what happened? All the rats started coming. How many rats? 1, 2, 10, 20, 50, 100, 1000, lakhs of rats came in a line. ಸಾಲುಗಟ್ಟಿ they came in a line and ಅವನ ಸುತ್ತು ಬಂದು ಸೇರಿದವು. They all gathered around that jogi. ಅಲ್ಲಿ ಕುಣಿದಾಡತೊಡಗಿದವು. They started dancing around him. ಕುಣಿಯುವುದು ಮೀನ್ಸ್ dancing. ಆಮೇಲೆ ದೆನ್ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಸೊ ನಾವು he started moving from the Gauda's place to the street. ಬೀದಿಗೆ means a street. ಇಳಿದನು. ಸೊ he came to the street there. ಅವನ ಕೊಳಲಿನ ಸ್ವರವನ್ನು ಕೇಳಿ ನೆರೆಮನೆಯ ಇಲಿಗಳು ಬಂದು ಸೇರಿದವು. Listening to the tune of the flute, all the rats started coming from the neighboring houses. ಸೊ ನೆರೆಮನೆಯ ಇಲಿಗಳೂ ಬಂದು ಸೇರಿದವು. They also started joining. ಹೀಗೆ ಬೀದಿಯ ಉದ್ದಕ್ಕೆ ಅವನು ಹೋಗುವಷ್ಟರಲ್ಲಿ, ಸೊ ಲೈಕ್ ದಿಸ್, ವೆನ್ ಹಿ ಸ್ಟಾರ್ಟೆಡ್ ವಾಕಿಂಗ್ ಇನ್ ದ ಸ್ಟ್ರೀಟ್, ಇನ್ ದ ಸ್ಟ್ರೆಚ್ ಆಫ್ ದಟ್ ಸ್ಟ್ರೀಟ್, ವಾಟ್ ಹ್ಯಾಪೆಂಡ್? ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದಿದ್ದವು. ಆಲ್ ದ ರ್ಯಾಟ್ಸ್ ದಟ್ ವೇರ್ ದೇರ್ ಇನ್ ದ್ಯಾಟ್ ವಿಲೇಜ್, ದೇ ಆಲ್ ಕೇಮ್ ಟು ದ ಸ್ಟ್ರೀಟ್ ಓವರ್ ದೇರ್. ಫ್ರಮ್ ವೇರ್ ಡಿಡ್ ದೇ ಕಮ್? They came from ಮನೆಯ ಮಾಡುಗಳಲ್ಲಿ, that is from the roofs of the houses. ಗೋಡೆಯ ಸಂದುಗಳಲ್ಲಿ. So ಗೋಡೆ is the walls. So from the corners of the walls. ಜಗಲಿಯ ಬಿಲಗಳಲ್ಲಿ. ಜಗಲಿ is a small place, a sit out in the house. So their ಬಿಲಗಳಲ್ಲಿ means holes. Rat holes are there. So from there the rats came. ಕತ್ತಲಾದ ಕೋಣೆಗಳಲ್ಲಿ, ಫ್ರಮ್ ಆಲ್ ದಿ ಡಾರ್ಕ್ ರೂಮ್ಸ್. ಕತ್ತಲೆ ಮೀನ್ಸ್ ದ ಡಾರ್ಕ್. ಸೊ ಕತ್ತಲಾದ ಕೋಣೆಗಳಲ್ಲಿ, ಫ್ರಮ್ ದಿ ಡಾರ್ಕ್ ರೂಮ್ಸ್. ಹಳೆ ಮರಗಳ ಒಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಸೊ ಹಳೆ ಮರಗಳ ಪೊಟರೆಗಳಲ್ಲಿ, ಇನ್ ದ ಓಲ್ಡ್ ಟ್ರೀಸ್, ಹೋಲ್ಸ್ are there, no? So from there also, even one rat didn't stay back. All came to the street. ಸೊ ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮೊನೆಗೆ ಕೂಡ ಸ್ಥಳ ಸಿಗಲಿಲ್ಲ. ಸೊ the street was full of rats. Even one rat didn't stay back in any house. And so many rats were there that ಸೂಜಿ ಮೊನೆಗೂ ಕೂಡ ಸ್ಥಳ ಸಿಗಲಿಲ್ಲ. There was no place in the street for even a needle on the street. ಸೊ ಸೂಜಿ ಮೊನೆಗೆ ಕೂಡ ಸ್ಥಳ ಸಿಗಲಿಲ್ಲ. That many rats came to the street. Now what did the jogi do? ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಸೊ ಜೋಗಿ was playing the flute and he went. ಊರಿನ ಹೊರಗೆ, he went outside the village. ಊರ ಜನರು ನೋಡುತ್ತಿದ್ದ ಹಾಗೆ, as the village people were seeing, ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು. As the village people were seeing, the rats were following that jogi. ಕಡೆಗೆ
ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು. ಸೊ ಇನ್ ದ ಎಂಡ್, ಕಡೆಗೆ, ಸ್ವಲ್ಪ ದೂರದಲ್ಲಿರುವ ದ ಹಳ್ಳದ ಕಡೆಗೆ. ಸೊ ಹಳ್ಳ ಈಸ್ ಅ ವಾಟರ್ ಬಾಡಿ ಆ್ಯಂಡ್ ದ ವಾಟರ್ ಬಾಡಿ ವಾಸ್ ಅ ಲಿಟಲ್ ಫಾರ್ ಅವೇ. ಸೊ ಹಿ ವೆಂಟ್ ಟು ದಟ್ ವಾಟರ್ ಬಾಡಿ, ಹಳ್ಳ. ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆಯೇ ಬಂತು. ದೆನ್ ಆಲ್ಸೋ ದ ರ್ಯಾಟ್ಸ್ ವೆರ್ ಫಾಲೋಯಿಂಗ್ ಹಿಮ್. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಪ್ಲೇಯಿಂಗ್ ದ ಕೊಳಲು, ದಟ್ ಈಸ್ ದ ಫ್ಲೂಟ್, ಹಿ ಎಂಟರ್ಡ್ ಇನ್ ಟು ದ ವಾಟರ್ ಬಾಡಿ, ದಟ್ ಈಸ್ ಹಳ್ಳದಲ್ಲಿ ಇಳಿದನು. ಹಿ ಗಾಟ್ ಇನ್ ಟು ದ ವಾಟರ್. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು. ಸೊ rats also started entering into the water body. How were the rats? They were ಮಂಕಾದ ಇಲಿಗಳು. They were in a hypnotized state, listening to the jogi's flute, and they also entered into the water body. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿದ್ದಿಲ್ಲ. ಸೊ ಧಾರಾಳವಾಗಿ ತಿಂದು, these rats were eating nicely, and ಹೊಟ್ಟೆ ಬೆಳೆದು, their stomach was big because they were eating nicely in the village, no? And these rats didn't know to swim. ಈಸಲಿಕ್ಕೆ means ಈಜಲಿಕ್ಕೆ, they didn't know, ಗೊತ್ತಿದ್ದಿಲ್ಲ. ಸೊ ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಸೊ ದೇ ಆಲ್ ಡ್ರೌಂಡ್, ಮುಳುಗಿ ಮೀನ್ಸ್ ಡ್ರೌಂಡ್ ಇನ್ ದ ವಾಟರ್, ಆ್ಯಂಡ್ ದೇ ಡೈಡ್, ಸತ್ತು ಹೋದವು. ಕೊಳಲ ಜೋಗಿಯು ಹಳ್ಳದಿಂದ ಮೆಲ್ಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಸೊ ದಿಸ್ ಕೊಳಲ ಜೋಗಿ, ದಟ್ ಈಸ್ ದ ಜೋಗಿ ಹೂ ವಾಸ್ ಪ್ಲೇಯಿಂಗ್ ದ ಫ್ಲೂಟ್ ಫ್ರಮ್ ದ ಹಳ್ಳ, ಹಳ್ಳದಿಂದ ಮೇಲಕ್ಕೆ ಬಂದು. ಸೊ he came out of that water body and he started walking towards the village. ಸೊ ಬಂದು ಊರಿನ ಕಡೆಗೆ ತಿರುಗಿದನು. ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು. ಸೊ ಸಂತೆ ಮೈದಾನ, ಸಂತೆ ಈಸ್ ವೇರ್ ದರ್ ಇಸ್ ಅ ಮಾರ್ಕೆಟ್. ಓಕೆ, ಮೈದಾನ ಈಸ್ ಅ ಪ್ಲೇಸ್, ದಟ್ಸ್ ಅ ಬಿಗ್ ವಾಸ್ಟ್ ಲ್ಯಾಂಡ್. ಊರ ಜನರು, ದಟ್ ಇಸ್ ಅ ಪೀಪಲ್ ಆಫ್ ದಿ ವಿಲೇಜ್, ಹೆಂಗಸರು, ಮಕ್ಕಳು, ಲೇಡೀಸ್, ಚಿಲ್ಡ್ರನ್ ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದ್ದರು. ಸೊ ಪೀಪಲ್ ಆಲ್ ಗ್ಯಾದರ್ಡ್ ಓವರ್ ದೇರ್, ಚಿಲ್ಡ್ರನ್, ವಿಮೆನ್, ಪೀಪಲ್ ಆಲ್ ಗ್ಯಾದರ್ಡ್ ಓವರ್ ದೇರ್ ಟು ಸಿ ದಿಸ್ ಜೋಗೀಸ್ ಪ್ಲೇ. ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದನು. ಸೊ ದ ಗೌಡ ವಾಸ್ ಸ್ಟ್ಯಾಂಡಿಂಗ್ ಇನ್ ಅ ಡಿಸ್ಟೆನ್ಸ್. ಜೋಗಿಯು ಅವನ ಬಳಿಗೆ ಬಂದು, ಸೊ ಜೋಗಿ ಕಮ್ಸ್ ಟು ದ ಗೌಡ ಆ್ಯಂಡ್ ಹಿ ಸೇಸ್, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋನಾಗಲಿ ಎಂದು ಕೈ ಜೋಡಿಸಿದನು. ಸೊ ದಿಸ್ ಜೋಗಿ ಕಮ್ಸ್ ಟು ದ ಗೌಡ ಆ್ಯಂಡ್ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಹಿ ಸೇಸ್, ಒಡೆಯ, ದಟ್ ಇಸ್ ಲಾರ್ಡ್ ಆರ್ ಬಾಸ್, ನನ್ನ ಕೆಲಸ ತೀರಿತು, ಮೈ ವರ್ಕ್ ಇಸ್ ಡನ್, ವೆರ್ ಇಸ್ ಮೈ ಪ್ರೈಸ್, ವೆರ್ ಇಸ್ ಮೈ ರಿವಾರ್ಡ್, ನನ್ನ ಇನಾಮು ಕೊಡೋನಾಗಲಿ, ಗಿವ್ ಮಿ ಮೈ ರಿವಾರ್ಡ್, ಹಿ ಸೇಸ್. ಸೊ ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ. ಸೊ ಜೋಗಿಯ ವೇಷವನ್ನು ನೋಡಿದ ಗೌಡನು, ಸೊ ದ ಗೌಡ ಸಾ ದ ಡ್ರೆಸ್ ಆ್ಯಂಡ್ ಆಲ್ ಆಫ್ ದಿ ಜೋಗಿ. ಗೌಡ ಸಾ ದಿ ಡ್ರೆಸ್ ಆಫ್ ದಿ ಜೋಗಿ ಆ್ಯಂಡ್ ಅಷ್ಟು ಬೆಲೆಯ ಇನಾಮು, ಸಚ್ ಕಾಸ್ಟ್ಲಿ ಪ್ರೈಸ್, ಕೊಡುವ ಮನಸ್ಸಿದ್ದಿಲ್ಲ. ಹಿ ಡಿಂಟ್ ಹ್ಯಾವ್ ದ ಮೈಂಡ್ ಟು ಗಿವ್ ದ ಜೋಗಿ ದ ಕಾಸ್ಟ್ಲಿ ಪ್ರೈಸ್. ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಯೋಚಿಸಿ, ಸೊ ದಿಸ್ ಗೌಡ, ಸಮ್ ಐಡಿಯಾ ಐ ಶುಡ್ ಮೇಕ್, ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು, ಹಿ ವಾಂಟೆಡ್ ಟು ಸ್ಕೇರ್ ದ್ಯಾಟ್ ಜೋಗಿ, ಆ್ಯಂಡ್ ಸ್ವಲ್ಪ ಹೊತ್ತು ಆಲೋಚಿಸಿ, ಹಿ ಥಾಟ್ ಫಾರ್ ಸಮ್ ಟೈಮ್, ಹಿ ಡಿಂಟ್ ವಾಂಟ್ ಟು ಗಿವ್ ದ ರಿವಾರ್ಡ್, ಸೊ ಹಿ ವಾಂಟೆಡ್ ಟು ಸ್ಕೇರ್ ದ್ಯಾಟ್ ಜೋಗಿ. ಸೊ ಹಿ ಥಾಟ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಹಿ ಸೇಸ್, ಎಲ್ಲೋ ತಿರುಕ ಜೋಗಿ, means ತಿರುಕ is a beggar, you are one beggar monk. ಬಟ್ಟೆ ಬರೆ ಇಲ್ಲದವನಿಗೆ, means the person who doesn't have any clothes also, 200 ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು. ಸೊ ಫಾರ್ ಯು, ಇಫ್ ಐ ಗಿವ್ ಯು ದಿಸ್ 200 rupees ವರ್ತ್ ಕಡಗ,
ಸಂಬಡಿ ವಿಲ್ ಸ್ಟೀಲ್ ಇಟ್ ಫ್ರಮ್ ಯು. ಯಾರಾದರೂ ಕದ್ದು ಬಿಟ್ಟಾರೋ. ಕದ್ದು ಮೀನ್ಸ್ ಸ್ಟೀಲ್. ನಿನಗೆ ಯಾಕೆ ಅದರ ಗಲಾಟೆ? ವೈ ಯು ವಾಂಟ್ ದಿಸ್ ಪ್ರಾಬ್ಲಮ್? ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದ್ದರೆ ಸಾಲದೆ. ಫಾರ್ ಯು ಒನ್ ಟೈಮ್ ಸ್ಟಮಕ್ ಫುಲ್ ಫುಡ್. ಇಫ್ ಯು ಗೆಟ್ ಇಟ್ ಇಸ್ ಇನಫ್. ನೋ, ಹಿ ಸೇಸ್. ಹೋಗು, ಯು ಗೋ. ಸುಮ್ಮನೆ ಕಡಗದ ಆಸೆ ಮಾಡಬೇಡ. Simply you don't have that desire for that kadaga, that is the golden bangle. ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ. Now he says you go and sit in the ಬಚ್ಚಲ ಮನೆ. ಬಚ್ಚಲ ಮನೆ means near the bathroom. Okay, you go and sit over there. ಮನೆಯವರು ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು. ಸೊ ಮನೆಯವರು ಊಟ ಆದೊಡನೆ, ಆಫ್ಟರ್ ದ ಪೀಪಲ್ ಆ್ಯಂಡ್ ಆಲ್ ಹ್ಯಾವ್ ಫುಡ್, ದೇ ಮೇ ಗಿವ್ ಯು ಲಿಟಲ್ ಬಿಟ್ ಫುಡ್ ಆಲ್ಸೋ ಎಂದನು. ದಿಸ್ ಇಸ್ ವಾಟ್ ದ ಗೌಡ ಇಸ್ ಸೇಯಿಂಗ್. ಆಗ ಹಳ್ಳಿ ಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ, ಸೊ ದಿಸ್ ಗೌಡ ವಾಸ್ ಅ ಬಿಗ್ ಮ್ಯಾನ್ ಇನ್ ದ್ಯಾಟ್ ವಿಲೇಜ್. ದೊಡ್ಡ ಮನುಷ್ಯ ಮೀನ್ಸ್ ಅ ಬಿಗ್ ಮ್ಯಾನ್ ಇನ್ ದ್ಯಾಟ್ ವಿಲೇಜ್. ಅವನ ಮಾತಿಗೆ ಎಲ್ಲರೂ, ಫಾರ್ ಹಿಸ್ ವರ್ಡ್ಸ್ ಎಲ್ಲರೂ ಮೀನ್ಸ್ ಆಲ್ ದ ವಿಲೇಜ್ ಪೀಪಲ್ ನಕ್ಕು. ನಕ್ಕು ಮೀನ್ಸ್ ದೇ ಆಲ್ ಲಾಫ್ಟ್. ಸೊ ದ ಎಂಟೈರ್ ವಿಲೇಜ್ ಲಾಫ್ಟ್ ಎಟ್ ದ್ಯಾಟ್ ಜೋಗಿ. And they said, ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು. ಸೊ ದೇ said, yes, this ತಿರುಕ, this beggar, that much only is enough for him. They said so. ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು. ಸೊ ದಿಸ್ ಕೊಳಲ ಜೋಗಿ ತುಂಬ ವ್ಯಸನವಾಯಿತು. ಹಿ ಫೆಲ್ಟ್ ವೆರಿ ಸ್ಯಾಡ್ ವೆನ್ ದಿಸ್ ಹ್ಯಾಪೆಂಡ್. ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯನಿಗೆ ಮನಸ್ಸಿಲ್ಲ ಅಲ್ಲವೇ? ಸೊ ಹಿ ಸೇಸ್, ಹೇಳಿದ ಮಾತನ್ನು ನಡೆಸುವುದಕ್ಕೆ ಮೀನ್ಸ್ ಯು ಮೇಡ್ ಅ ಪ್ರಾಮಿಸ್ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ದಟ್ ಪ್ರಾಮಿಸ್. ಹೇಳಿದ ಮಾತನ್ನು ನಡೆಸುವುದಕ್ಕೆ. So Gowda had made a promise and he has to keep up to the promise. So ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ? So you big people have no mind to keep up to the promise ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು. Saying so, he kept the flute again towards his mouth. ಪುನಃ ಬಾಯಿಗೆ ಇಟ್ಟನು. ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು. ಸೊ ದಿಸ್ ಟೈಮ್ ದ ಮ್ಯೂಸಿಕ್ ದಟ್ ಕೇಮ್ ಔಟ್ ಫ್ರಮ್ ದ್ಯಾಟ್ ಕೊಳಲು ವಾಸ್ ಡಿಫರೆಂಟ್. ಸ್ವರವೇ ಬೇರೆಯಾಗಿತ್ತು. ಇಟ್ ವಾಸ್ ಅ ಡಿಫರೆಂಟ್ ಟ್ಯೂನ್ ನೌ ವಿಚ್ ಹಿ ವಾಸ್ ಪ್ಲೇಯಿಂಗ್. ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆ ಇಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು. ಸೊ ಲಿಸನಿಂಗ್ ಟು ದಿಸ್ ಮ್ಯೂಸಿಕ್ ದ ಪೀಪಲ್ became hypnotized, means they became very still. ತಟಸ್ಥರಾದರು. ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತೋ ಹಾಗೇ ಮೊದಲು ಊರ ಗೌಡನು, ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು. ಸೊ ಆ್ಯಸ್ ದ ಸೌಂಡ್ ಆಫ್ ದ ಫ್ಲೂಟ್, ಕೊಳಲಿನ ಸ್ವರವು ಹೇಗೆ ಜೋರಾಯಿತು, ಆ್ಯಸ್ ದ ಫ್ಲೂಟ್ ಸೌಂಡ್ ಇನ್ಕ್ರೀಸ್ಡ್, ದ ಸೌಂಡ್ ಇನ್ಕ್ರೀಸ್ಡ್. First the Ura Gauda, that is the Gauda, and then the other people. Tala haki kuniya todagidaru. Tala haki kuni. They started dancing now for the flute sound. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಸೊ ನಾವು ವೆನ್ ದ ಜೋಗಿ ವಾಸ್ ಪ್ಲೇಯಿಂಗ್ ದ ಮ್ಯೂಸಿಕ್ ಫ್ರಮ್ ಹಿಸ್ ಫ್ಲೂಟ್, all started dancing. ಗಂಡಸರು, men, ಹೆಂಗಸರು, ಲೇಡೀಸ್, ಮಕ್ಕಳು, ಚಿಲ್ಡ್ರನ್ ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಸೊ ಆಲ್ ಆಫ್ ದೆಮ್ ವೆ ಪುಟಿಂಗ್ ದ ಸ್ಟೆಪ್ಸ್ ಆ್ಯಂಡ್ ಡಾನ್ಸಿಂಗ್ ಇನ್ ದ ಸಂತೆ ಮೈದಾನ. ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು. ಸೊ ಸಮ್ ಆಫ್ ದೆಮ್ ಸ್ಟಾರ್ಟೆಡ್ ಸಿಂಗಿಂಗ್ ಆಲ್ಸೋ. ಸೊ ಹಾಡಲಿಕ್ಕೂ ತೊಡಗಿದರು. ದೇ ಸ್ಟಾರ್ಟೆಡ್ ಸಿಂಗಿಂಗ್ ಆಲ್ಸೋ. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಸೊ ಇನ್ ದಟ್ ಸಂತೆ ಮೈದಾನ, ದಟ್ ಈಸ್ ಇನ್ ದ ಗ್ರೌಂಡ್, ಬಹಳ ಗದ್ದಲವಾಯಿತು. ಅ ಲಾಟ್ ಆಫ್ ಸೌಂಡ್ ಸ್ಟಾರ್ಟೆಡ್ ಹ್ಯಾಪನಿಂಗ್, ಪ್ರಾಬ್ಲಮ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ಕಡೆಗೆ ಎಲ್ಲರಿಗೂ
ಹಾಡಿ ಹಾಡಿ ಗಂಟಲು ಅರಿಯಿತು. ಸೊ ವೆನ್ ಎವ್ರಿಬಡಿ ಸ್ಟಾರ್ಟೆಡ್ ಸಿಂಗಿಂಗ್ ಹಾಡಿ ಹಾಡಿ ದೇರ್ ಥ್ರೋಟ್ ವೆಂಟ್ ಡ್ರೈ. ಸೊ ಗಂಟಲು ಅರಿಯಿತು, ಕಾಲುಗಳು ದಣಿದವು, ದೇರ್ ಫುಟ್ ದೇರ್ ಲೆಗ್ಸ್ ಗಾಟ್ ಟಯರ್ಡ್. ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು. ಸೊ ಫ್ರಮ್ ದೇರ್ ಬಾಡಿ ಸ್ವೆಟ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಬೆವರು ಮೀನ್ಸ್ ಸ್ವೆಟ್. ಸೊ ಸ್ವೆಟ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ದೆನ್ ಆಲ್ಸೋ ದ ಕೊಳಲ ಜೋಗಿ, ದಟ್ ಈಸ್ ದ ಮಾಂಕ್, ಡಿಡ್ಂಟ್ ಸ್ಟಾಪ್ ಪ್ಲೇಯಿಂಗ್ ದ ಫ್ಲೂಟ್. ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಸೊ ಜನರು, ದ ಪೀಪಲ್, ಸಿಂಗಿಂಗ್, ಡ್ಯಾನ್ಸಿಂಗ್, ದೇ ವರ್ ನಾಟ್ ಏಬಲ್ ಟು ಸ್ಟಾಪ್ ದ್ಯಾಟ್. ಸೊ ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು. ಸೊ ಚಿಲ್ಡ್ರನ್, their legs were so tired they fell on the ground. ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು, ಸೊ ವೆರೆವರ್ ದ ಪೀಪಲ್ ಫೆಲ್, ದ ಚಿಲ್ಡ್ರನ್ ಫೆಲ್, ದೇರ್ ಆಲ್ಸೋ ದೇ ವರ್ ಡಾನ್ಸಿಂಗ್. ಸೊ ಕೈಗಳಿಂದ, ಫ್ರಮ್ ದೇರ್ ಹ್ಯಾಂಡ್ಸ್ ದೇ ಯೂಸ್ ಟು ಪುಟ್ ದ ತಾಳ, means they move their hands for the music and they didn't stop over there. So seeing this, ಊರಿನ ಮುಖಂಡರು, that is the head of the villages, they said, ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ, ಪ್ಲೀಸ್ ಸ್ಟಾಪ್ ಪ್ಲೇಯಿಂಗ್ ದ ಫ್ಲೂಟ್. ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ, ಎನಿಮೋರ್ ವಿ ಕ್ಯಾನ್ ನಾಟ್ ಡಾನ್ಸ್ ಟು ಯೋರ್ ಟ್ಯೂನ್. ಕೈಗಳಿಗೆ ಗುಳ್ಳೆ ಎದ್ದಿತು. ಗುಳ್ಳೆ ಮೀನ್ಸ್ ಬಾಯ್ಲ್ಸ್ ವಿಲ್ ಕಮ್ ಇನ್ ಅವರ್ ಹ್ಯಾಂಡ್ಸ್. ಕಾಲುಗಳು ಸೋತು ಹೋದವು. ಅವರ್ ಲೆಗ್ಸ್ ಗೇವ್ ಅಪ್ ಎಂದು ಮೊರೆ ಇಟ್ಟರು. ಸೊ ದೇ ಲೈಕ್ ದಿಸ್ ದೇ ಪುಟ್ ಅ ರಿಕ್ವೆಸ್ಟ್ ಟು ದಿ ಕೊಳಲ ಜೋಗಿ. ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಸೊ ದಿಸ್ ಊರ ಗೌಡ ಹ್ಯಾಡ್ ಅ ಬಿಗ್ ಟಮ್ಮಿ. ಅವನು ಇನ್ನು ಕುಣಿಯಲಾರದೆ ಕಡೆಗೆ ದೊಪ್ಪನೆ ಕೆಳಗೆ ಬಿದ್ದು ಬಿಟ್ಟನು. ಸೊ ದಿಸ್ ಊರಗೌಡ ಕುಡೆಂಟ್ ಡಾನ್ಸ್ ಎನಿಮೋರ್. ಸೊ ದೊಪ್ಪನೆ ಹಿ ಫೆಲ್ ಡೌನ್ ಆನ್ ದ ಗ್ರೌಂಡ್. ಎರಡು ಕೈಗಳನ್ನು ಜೋಡಿಸಿ with folded hands, with both his hands, he said to the monk, ಮಹಾರಾಯ, ನಿನ್ನ ಕಡಗವನ್ನು ಕೊಡುತ್ತೇನೆ. ಐ ವಿಲ್ ಗಿವ್ ಯು ದ್ಯಾಟ್ ಕಡಗ. ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು. ಪ್ಲೀಸ್ ಸ್ಟಾಪ್ ಪ್ಲೇಯಿಂಗ್ ದ್ಯಾಟ್ ಫ್ಲೂಟ್ ಎಂದನು. ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು. ಸೊ ಸೀಯಿಂಗ್ ದ ಕಂಡೀಷನ್ ಆಫ್ ದಿಸ್ ಗೌಡ, ದ ಕೊಳಲ ಜೋಗಿ felt merciful. ಕನಿಕರ ಹುಟ್ಟಿತು. he felt sad for them. ಅಯ್ಯೋ, he felt. and what he did, ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು. he stopped playing the flute. ಸ್ವಲ್ಪ ದನಿವಾರಿದ ಮೇಲೆ, ಸೊ ಆಫ್ಟರ್ ದೇ ರೆಸ್ಟೆಡ್ ಫಾರ್ ಸಮ್ ಟೈಮ್, ದನಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡು, ಆಲ್ ಸ್ಯಾಟ್ ಡೌನ್. ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕಾಗಿ, ಟು ಗಿವ್ ದಟ್ ಇನಾಮು ಟು ದ ಕೊಳಲ ಜೋಗಿ, 200 ರೂಪಾಯಿ ವಂತಿಗೆ ಮಾಡಿ. ಸೊ ದೇ ಆಲ್ ಕಲೆಕ್ಟೆಡ್, all the people sat down and they have to give him 200 rupees, no? So they all collected, donated money. ಕೂಡಲೇ ಅವನ ಮುಂದಿಟ್ಟರು. ಇಮ್ಮಿಡಿಯೇಟ್ಲಿ ದೇ ಕೆಪ್ ದಟ್ ಮನಿ ಇನ್ ಫ್ರಂಟ್ ಆಫ್ ಹಿಮ್. ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕನು. ಸೀಯಿಂಗ್ ದಟ್ ಮನಿ, ನೌ ದ ಜೋಗಿ ಜಸ್ಟ್ ಸ್ಮೈಲ್ಡ್. ನಸು ನಕ್ಕು. ಸೊ ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ. ಸೊ ದ monk will smile and say, I am a beggar, I don't need this money. ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ. ಸೊ he's telling the people now, from this money you repair the temple which is ruined, and this temple is outside that village. ಸೊ ಗುಡಿಯನ್ನು ಸರಿ ಮಾಡಿರಿ, you repair that temple there. ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು. ಯು ಗೇವ್ ಮಿ ಅ ವರ್ಡ್ ಆ್ಯಂಡ್ ದೆನ್ ಯು ಚೀಟೆಡ್ ಮೀ. ಮಾತು ಕೊಟ್ಟು ಮೀನ್ಸ್ ಯು ಪ್ರಾಮಿಸ್ಡ್ ಮೀ, ನೋ, ಆ್ಯಂಡ್ ದೆನ್ ಯು ಚೀಟೆಡ್ ಮೀ. ಮೋಸ ಮಾಡಿದ್ದರಿಂದ, ದಟ್ ಈಸ್ ವೈ ಯು ಹ್ಯಾಡ್ ಟು ಫೇಸ್ ದಿಸ್ ಡಿಫಿಕಲ್ಟಿ. ಕಷ್ಟದಲ್ಲೇ ಬೀಳಬೇಕಾಯಿತು. ಇನ್ನಾದರೂ ಆಡಿ ತಪ್ಪಬೇಡಿ. ಎನಿಮೋರ್, ಇಫ್ ಯು ಮೇಕ್ ಅ ಪ್ರಾಮಿಸ್, ಯು ಡೋಂಟ್ miss your promise. Means you make a promise means you have to keep up to the promise. This is the moral of this lesson here. ಎಂದು ಹೇಳಿ ಹೊರಟು ಹೋದನು. Saying so, the monk left that village.
ಅಂದಿನಿಂದ ಈ ಊರಿಗೆ ಇಳಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ. ಸೊ ಫ್ರಮ್ ದ್ಯಾಟ್ ಟೈಮ್ ದ ನೇಮ್ ಆಫ್ ದ ವಿಲೇಜ್ ಚೇಂಜ್ಡ್. Earlier it was called as Iliyuru. Iliyuru means the village which was filled with rats. So Iliyuru was the old name. From then on the village was renamed as Kolaluru, means the flute village. So ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ. So now that village is called as Kolaluru. Thank you.